ಅಭಿನಂದನ್ ವರ್ಧಮಾನ್ ಇವರ ಹೆಸರನ್ನ ಭಾರತೀಯರು ಅಷ್ಟು ಬೇಗ ಮರೆತು ಹೋಗೋದಿಲ್ಲ. ಪಾಕಿಸ್ತಾನ್ ಸೈನಿಕರ ಕೈಗೆ ಸಿಕ್ಕಿ ಜೀವಂತವಾಗಿ ಮರಳಿ ಬಂದ ವ್ಯಕ್ತಿಯಾಗಿ ಅಪರೂಪದ ರೆಕಾರ್ಡ್ ಅನ್ನ ಇವರು ಸೃಷ್ಟಿಸಿದ್ದಾರೆ. ಶತ್ರು ಸೈನಿಕರ ಕೈಗೆ ಭಾರತೀಯ ಸೈನಿಕರು ಸಿಕ್ಕರೆ ಚಿತ್ರ ಹಿಂಸೆ ಕೊಡ್ತಾರೆ, ನರಕ ಯಾತನೆ ಅನುಭವಿಸುವಂತೆ ಮಾಡ್ತಾರೆ. ಭಾರತದ ಸೈನ್ಯ ರಹಸ್ಯಗಳನ್ನ ಬಾಯಿ ಬಿಡಿಸಲು ತಮ್ಮದೇ ಆದ ಸ್ಟೈಲ್ ಅಲ್ಲಿ ಟಾರ್ಚರ್ ಕೊಡ್ತಾರೆ. ಆದ್ರೆ ಈ ಅಭಿನಂದನ್ ವರ್ಧಮಾನ್ ಅವರಿಂದ ಮಾತ್ರ ಒಂದೇ ಒಂದು ರಹಸ್ಯವನ್ನ ಬಾಯಿ ಬಿಡಿಸಲು ಆಗೋದಿಲ್ಲ. ಎಷ್ಟೇ ವಿಧಾನಗಳಲ್ಲಿ ವಿಚಾರಣೆ ಮಾಡಿದ್ರು ಕೂಡ, ಹಿಂಸೆ ಕೊಟ್ಟರು ಕೂಡ, ಮಾನಸಿಕ ವೇದನೆಯನ್ನ ಅನುಭವಿಸಿದ್ರು ಕೂಡ ವರ್ಧಮಾನ್ ಅವರು ಗಟ್ಟಿಯಾಗಿ ನಿಲ್ತಾರೆ. 6 ವರ್ಷಗಳ ಹಿಂದೆ ಈ ವರ್ಧಮಾನ್ ಅವರ ವಿಷಯದಲ್ಲಿ 2 ದೇಶಗಳ ಮಧ್ಯೆ ಎಂತಹ ಉದ್ರಿಕ್ತ ವಾತಾವರಣ ಇತ್ತು ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಭಾರತಕ್ಕೆ ಮರಳಿ ಬಂದ್ಮೇಲೆ ಅಭಿನಂದನ್ ವರ್ಧಮಾನ್ ಅವರು ಏನಾದ್ರು ಈಗ ಎಲ್ಲಿದ್ದಾರೆ? ಭಾರತಕ್ಕೆ ಮರಳಿ ಬಂದ ತಕ್ಷಣವೇ ಅವರನ್ನ ಸೇನೆಯಲ್ಲಿ ಸೇರಿಸಿಕೊಳ್ಳದೆ ಇರೋದಕ್ಕೆ ಕಾರಣವೇನು? ಅಭಿನಂದನ್ ವರ್ಧಮಾನ್ ಅವರನ್ನ ಪಾಕಿಸ್ತಾನದಿಂದ ಭಾರತಕ್ಕೆ ಕರೆತರಲು ಪ್ರಧಾನಿ ಮೋದಿ ಅವರು ಮಾಡಿದ ತೆರೆ ಹಿಂದಿನ ವ್ಯೂಹ ಏನು? ಇಂತಹ ಇಂಟ್ರೆಸ್ಟಿಂಗ್ ಆದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಪ್ರಯತ್ನಿಸಿ. ಅಭಿನಂದನ್ ವರ್ಧಮಾನ್ ಅವರು 1983 ಜೂನ್ 21ರಂದು ತಮಿಳುನಾಡಿನ ಕಾಂಚೀಪುರಂನಿಂದ 19 ಕಿಲೋಮೀಟರ್ ದೂರದಲ್ಲಿರೋ ತಿರುಪನಮ್ಮೂರ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ತಾಯಿ ಹೆಸರು ತನ್ವಿ ಮಾರ್ವಾ. ಅವರು ಒಬ್ಬ ಡಾಕ್ಟರ್ ಆಗಿದ್ರು. ತಂದೆ ಸಿಂಹಕುಟ್ಟಿ ವರ್ಧಮಾನ್ ಅವರು ಸೇನೆಯಲ್ಲಿ ಏರ್ ಮಾರ್ಷಲ್ ಆಗಿ ಕಾರ್ಯನಿರ್ವಹಿಸ್ತಾರೆ. ತಂದೆಯಂತೆ ಅವರು ಕೂಡ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಸೇರ್ಬೇಕು ಅಂತ ಬಾಲ್ಯದಿಂದಾನೇ ಕನಸು ಕಾಣ್ತಾ ಇರ್ತಾರೆ. ಅಮರಾವತಿಯಲ್ಲಿನ ಸೈನಿಕ್ ಸ್ಕೂಲ್ ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಪೂರ್ತಿಗೊಳಿಸಿದ ಅಭಿನಂದನ್ ಅವರು ನಂತರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಿಂದ ಗ್ರಾಜುಯೇಷನ್ ಪೂರ್ತಿಗೊಳಿಸ್ತಾರೆ. ಆಮೇಲೆ ಏರ್ ಫೋರ್ಸ್ ಅಲ್ಲಿ ಜಾಯಿನ್ ಆಗೋದಕ್ಕೋಸ್ಕರ ಕಷ್ಟಪಟ್ಟು ಓದಿ ಅಂದುಕೊಂಡಿದ್ದನ್ನ ಸಾಧಿಸ್ತಾರೆ. ಹೀಗೆ 2004 ಜೂನ್ 19ರಂದು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಯುದ್ಧ ವಿಮಾನಗಳ ಪೈಲಟ್ ಆಗಿ ತಮ್ಮ ಕೆರಿಯರ್ ನ ಪ್ರಾರಂಭಿಸ್ತಾರೆ. 2006 ಜೂನ್ ತಿಂಗಳಲ್ಲಿ ಲೆಫ್ಟಿನೆಂಟ್ ಫೈಟರ್ ಆಗಿ ಪ್ರಮೋಟ್ ಆಗ್ತಾರೆ. ಆಮೇಲೆ ತಮ್ಮ ಕೆರಿಯರ್ ಅಲ್ಲಿ ಹಂತ ಹಂತವಾಗಿ ಬೆಳೆದು ಅನೇಕ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ 2017ರಲ್ಲಿ ವಿಂಗ್ ಕಮಾಂಡರ್ ಆಗಿ ಪ್ರಮೋಟ್ ಆಗ್ತಾರೆ. ಇವರ ಜೀವನದಲ್ಲಿ ಎಲ್ಲವೂ ಸಾಮಾನ್ಯವಾಗಿ ಇದ್ದಿದ್ದರೆ ಅಭಿನಂದನ್ ವರ್ಧಮಾನ್ ಅವರ ಬಗ್ಗೆ ಈ ಲೋಕಕ್ಕೆ ಗೊತ್ತಾಗುತ್ತಿರಲಿಲ್ಲ. ಸಾವಿರಾರು ಯುದ್ಧ ವಿಮಾನಗಳ ಪೈಲಟ್ಸ್ ರಂತೆ ತೆರೆ ಹಿಂದಿನ ಹೀರೋಗಳ ಲಿಸ್ಟ್ ಗೆ ಇವರು ಕೂಡ ಸೇರುತ್ತಿದ್ರು. ಅಭಿನಂದನ್ ವರ್ಧಮಾನ್ ಅವರ ವಿಷಯದಲ್ಲಿ 2019ರಲ್ಲಿ ನಡೆದ ಒಂದು ಘಟನೆ ಅವರ ಕೆರಿಯರ್ ಅನ್ನೊಂದೇ ಅಲ್ಲದೆ ಇಡೀ ದೇಶದ ಚರಿತ್ರೆಯನ್ನೇ ಬದಲಾಯಿಸುತ್ತೆ. 2019 ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ನಡೆದ ದಾಳಿಯಲ್ಲಿ 40 ಭಾರತೀಯ ಯೋಧರು ಸಾವನ್ನಪ್ತಾರೆ. ಈ ಘಟನೆ ನಡೆದ 2 ವಾರಕ್ಕೆ ಭಾರತ ಪ್ರತಿ ದಾಳಿಯನ್ನ ಮಾಡುತ್ತೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ್ ಭೂಭಾಗದಲ್ಲಿ ಬಾಲಾಕೋಟ್ ಅನ್ನೋ ಪ್ರಾಂತದಲ್ಲಿ ಜೈಷ್ ಇ ಮೊಹಮ್ಮದ್ ಗ್ರೂಪ್ಗೆ ಸಂಬಂಧಿಸಿದ ಉಗ್ರರು ಸ್ಥಾವರಗಳನ್ನ ಏರ್ಪಡಿಸಿಕೊಂಡಿದ್ದಾರೆ ಎಂಬ ವಿಷಯ ಇಂಡಿಯನ್ ಆರ್ಮಿಗೆ ಗೊತ್ತಾಗುತ್ತೆ. ಭಾರತೀಯ ಗಡಿಯಲ್ಲಿದ್ರೆ ನಮ್ಮ ಸೇನೆಯವರು ಅವರ ಹೆಡೆಮುರಿ ಕಟ್ತಾರೆ, ಆದ್ರೆ ಅವರು ಪಾಕಿಸ್ತಾನದ ಭೂಭಾಗದಲ್ಲಿದ್ದಾರೆ. ಅಂದ್ರೆ ನಾವೇ ಪಾಕಿಸ್ತಾನ್ಗೆ ಹೋಗಿ ಅಲ್ಲೇ ಅವರನ್ನ ಮಣ್ಣು ಮುಕ್ಕಿಸಿ ಮರಳಿ ನಮ್ಮ ಭಾರತಕ್ಕೆ ಬರಬೇಕಾಗುತ್ತೆ. ಇದರಿಂದ ಈ ಆಪರೇಷನ್ ನ ಇಂಡಿಯನ್ ಏರ್ ಫೋರ್ಸ್ ಟೇಕ್ ಆಫ್ ಮಾಡುತ್ತೆ. ಯುದ್ಧ ವಿಮಾನಗಳಲ್ಲಿ ಹೋಗಿ ಅವರ ಸ್ಥಾವರಗಳ ಮೇಲೆ ಬಾಂಬ್ಗಳಿಂದ ದಾಳಿ ಮಾಡಿ ಉಗ್ರವಾದಿಗಳನ್ನ ಸೆದೆ ಬಡಿದು ಮರಳಿ ಬರೋದೇ ಇಂಡಿಯನ್ ಏರ್ ಫೋರ್ಸ್ಗೆ ಒಪ್ಪಿಸಿದ ಜವಾಬ್ದಾರಿ. 2019 ಫೆಬ್ರವರಿ 20ರಂದು ಬೆಳ್ಳಂಬೆಳಗ್ಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆಯುತ್ತೆ. ಉಗ್ರವಾದಿಗಳ ಶಿಕ್ಷಣ ಶಿಬಿರಗಳ ಮೇಲೆ ಸ್ಟ್ರೈಕ್ಸ್ ಮಾಡಿರೋದಾಗಿ ನಮ್ಮ ಭಾರತೀಯ ಸರ್ಕಾರ ಅಫಿಷಿಯಲ್ ಆಗಿ ಪ್ರಕಟಿಸುತ್ತೆ. ಆದ್ರೆ ಈ ಘಟನೆ ನಡೆದ ಮರುದಿನವೇ ಪಾಕಿಸ್ತಾನ್ ವಾಯುದಳ ಭಾರತದ ಭೂಭಾಗದ ಒಳಗಡೆ ಪ್ರವೇಶಿಸಿ ದಾಳಿ ಮಾಡಲು ಪ್ರಯತ್ನಿಸುತ್ತೆ. ಆಗ ಭಾರತದ ವಿಂಗ್ ಕಮಾಂಡರ್ ಆಗಿದ್ದ ಅಭಿನಂದನ್ ವರ್ಧಮಾನ್ ಅವರು ತಮ್ಮ ಮಿಗ್ 21 ವಿಮಾನದಿಂದ ಪಾಕಿಸ್ತಾನಕ್ಕೆ ಸೇರಿದ F-16 ವಿಮಾನವನ್ನ ಸುಟ್ಟು ಹಾಕ್ತಾರೆ. ಈ ಸಂದರ್ಭದಲ್ಲಿ ಅಭಿನಂದನ್ ಅವರು ಡ್ರೈವ್ ಮಾಡ್ತಿದ್ದ ಯುದ್ಧ ವಿಮಾನ ಕೂಡ ಡ್ಯಾಮೇಜ್ ಆಗಿದ್ದರಿಂದ ಪ್ಯಾರಾಚೂಟ್ ಸಹಾಯದಿಂದ ಅವರು ಕೆಳಗಡೆ ಇಳಿತಾರೆ. ಆದ್ರೆ ಅವರು ಭಾರತದಲ್ಲೇ ಲ್ಯಾಂಡ್ ಆಗಿದ್ದೇನೆ ಅಂತ ಅಂದ್ಕೊಳ್ತಾರೆ. ಆದ್ರೆ ಲ್ಯಾಂಡ್ ಆದ್ಮೇಲೆ ತಮ್ಮ ಬಳಿಗೆ ಬಂದ ಜನರ ಭಾಷೆಯನ್ನ ಗಮನಿಸಿ ತಾವು ಇಳಿದದ್ದು ಭಾರತದಲ್ಲ, ಬದಲಾಗಿ ಪಾಕಿಸ್ತಾನ್ ಭೂಭಾಗದಲ್ಲಿ ಲ್ಯಾಂಡ್ ಆಗಿದ್ದೇನೆ ಎಂಬ ವಿಷಯ ಅವರಿಗೆ ಗೊತ್ತಾಗುತ್ತೆ. ಇಷ್ಟರೊಳಗಡೆ ಅಕ್ಕಪಕ್ಕದ ಗ್ರಾಮದಲ್ಲಿನ ಪ್ರಜೆಗಳು ಅಭಿನಂದನ್ ಅವರನ್ನ ಸುತ್ತುವರೆದು ಅವರ ಮೇಲೆ ದಾಳಿಗೆ ಯತ್ನಿಸ್ತಾರೆ. ಆದ್ರೆ ಅವರ ಹತ್ರ ಗನ್ ಇದ್ದಿದ್ದರಿಂದ ಗಾಳಿಯಲ್ಲಿ ಗುಂಡಿ ಹಾರಿಸಿ ಅವರಿಂದ ತಪ್ಪಿಸಿಕೊಳ್ತಾರೆ. ಬೆನ್ನು ಮೂಳೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿದ್ರು ಕೂಡ ಅವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಓಡೋಗ್ತಾರೆ. ಅವರನ್ನ ಹಿಡಿದುಕೊಳ್ಳಲು ಸ್ಥಳೀಯರು ಕೂಡ ಹಿಂದೆನೆ ಹೋಗ್ತಾರೆ. ಆಮೇಲೆ ಅವರು ಒಂದು ನೀರಿನ ಗುಂಡಿಯಲ್ಲಿ ಧುಮುಕ್ತಾರೆ. ಭಾರತದ ರಹಸ್ಯಗಳು ಶತ್ರು ದೇಶದ ಕೈಗೆ ಸಿಗಬಾರದೆಂಬ ಉದ್ದೇಶದಿಂದ ತಮ್ಮ ವಸ್ತ್ರದಲ್ಲಿದ್ದ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ ನುಂಗಲು ಪ್ರಯತ್ನಿಸ್ತಾರೆ. ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ ಹಾಗೂ ಮ್ಯಾಪ್ ಗಳನ್ನ ನೀರಲ್ಲಿ ಮುಳುಗಿಸ್ತಾರೆ. ಅವರನ್ನ ಬೆನ್ನಟ್ಟಿ ಬಂದಿದ್ದ ಸ್ಥಳೀಯರು ಅವರನ್ನ ಹಿಡಿದುಕೊಂಡು ರಕ್ತ ಬರುವಂತೆ ಹೊಡಿತಾರೆ. ಇಷ್ಟರಲ್ಲೇ ಅಲ್ಲಿಗೆ ಬಂದ ಪಾಕ್ ಆರ್ಮಿ ಗ್ರಾಮಸ್ಥರನ್ನ ಅಲ್ಲಿಂದ ತೆರವುಗೊಳಿಸಿ ಅಭಿನಂದನ್ ಅವರನ್ನ ವಶಪಡಿಸಿಕೊಳ್ತಾರೆ.
ಪಾಕಿಸ್ತಾನ್ ವಿಮಾನಗಳನ್ನ ಬಗ್ಗು ಬಡಿದು ಆ ಹೋರಾಟದಲ್ಲಿ ಶತ್ರುಗಳ ಭೂಭಾಗದಲ್ಲಿ ಕುಸಿದು ಬಿದ್ದ MiG-21 ಬೈಸನ್ ವಿಮಾನದ ಪೈಲಟ್ ಪಾಕ್ ಸೇನೆಯ ಕೈಗೆ ಸಿಕ್ಕ ಅಭಿನಂದನ್ ಅವರ ಮೇಲೆ ಭಾರತೀಯ ಪೌರರೆಲ್ಲರೂ ಪ್ರಶಂಸೆಯ ಸುರಿಮಳೆಯನ್ನ ಹರಿಸ್ತಾರೆ. ಪಾಕ್ ಸೇನೆ ಎಷ್ಟೇ ಚಿತ್ರಹಿಂಸೆಗಳನ್ನ ಕೊಟ್ಟರೂ ಕೂಡ ಗಟ್ಟಿಯಾಗಿ ನಿಂತು ನಿಜವಾದ ವೀರ ಅಂತ ಅನಿಸಿಕೊಳ್ತಾರೆ. ಪಾಕ್ ಮೇಜರ್ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಎಷ್ಟೇ ಹಿಂಸೆ ಕೊಟ್ಟರು ಕೂಡ ತನ್ನ ಹೆಸರು ಅಭಿನಂದನ್, ತಾನು ಒಬ್ಬ ಪೈಲಟ್, ಸರ್ವಿಸ್ ನಂಬರ್ 27981 ಅಂತ ಹೇಳ್ತಾರೆ ಅಷ್ಟೇ ಆಗ್ಲಿ ಒಂದೇ ಒಂದು ರಹಸ್ಯವನ್ನ ಬಾಯ್ ಬಿಡೋದಿಲ್ಲ. ನೀನು ಬಂದ ಏರ್ ಕ್ರಾಫ್ಟ್ ಹೆಸರು ಏನು ಅಂತ ಕೇಳಿದಾಗ ಆ ಶಿಥಿಲಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಅಂತ ಖಡಕ್ ಉತ್ತರ ನೀಡ್ತಾರೆ. ನಿನ್ನ ದೇಶ ನಿನಗೆ ಒಪ್ಪಿಸಿದ ಟಾಸ್ಕ್ ಏನು ಅಂತ ಕೇಳಿದಾಗ ನಮಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂತ ಉತ್ತರಿಸ್ತಾರೆ. ಅವರು ತಮ್ಮ ವೈಯಕ್ತಿಕ ವಿವರಗಳನ್ನ ಬಾಯ್ ಬಿಡ್ತಾರೆ, ಆದ್ರೆ ದೇಶದ ರಹಸ್ಯಕ್ಕೆ ಸಂಬಂಧಪಟ್ಟ ಯಾವ ವಿಷಯವನ್ನು ಶತ್ರುಗಳಿಗೆ ಹೇಳೋದಿಲ್ಲ. ಅವರನ್ನ ವಿಚಾರಣೆ ಮಾಡುತ್ತಿದ್ದ ವಿಡಿಯೋಗಳನ್ನ ಪಾಕಿಸ್ತಾನ್ ಸೈನಿಕರು ಉದ್ದೇಶ ಪೂರ್ವಕವಾಗಿ ರಿಲೀಸ್ ಮಾಡ್ತಾರೆ. ಭಾರತೀಯ ಸೈನಿಕನನ್ನ ನಾವು ಬಂಧಿಸಿದ್ದೇವೆ ಅಂತ ಬಡಾಯಿ ಕೊಚ್ಚಿಕೊಳ್ಳಲು ಯತ್ನಿಸಿದ ಪಾಕ್ಗೆ ಅವಮಾನ ಎದುರಾಗುತ್ತೆ. ಒಂದ್ ಕಡೆ ಅಭಿನಂದನ್ ಅವರನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿರುವಾಗ ಮತ್ತೊಂದು ಕಡೆ ಭಾರತ ಸರ್ಕಾರ ಅಮೆರಿಕದಿಂದ ಹಿಡಿದು ಸೌದಿ ಅರೇಬಿಯಾವರೆಗೂ ಎಲ್ಲಾ ದೇಶಗಳನ್ನ ಸಂಪರ್ಕಿಸುತ್ತೆ. ಆ ದೇಶಗಳ ಬೆಂಬಲವನ್ನ ಬಯಸುತ್ತೆ. ಅಭಿನಂದನ್ ಅವರನ್ನ ತಕ್ಷಣವೇ ಪಾಕಿಸ್ತಾನ್ ಬಿಡುಗಡೆ ಮಾಡಬೇಕು. ಅವರ ಬಿಡುಗಡೆಗೆ ಬದಲಾಗಿ ನಾವು ಏನನ್ನೂ ಕೊಡಲು ಬಯಸೋದಿಲ್ಲ. ಅವರನ್ನ ಬಿಡುಗಡೆ ಮಾಡಿ ಪಾಕಿಸ್ತಾನ್ ಪ್ರಧಾನಿ ಇಮ್ರಾನ್ ಖಾನ್ ಅವರು ತಕ್ಷಣವೇ ಪುಲ್ವಾಮಾ ದಾಳಿಯ ವಿಚಾರಣೆ ಕೈಗೊಂಡು ಅಪರಾಧಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಸರ್ಕಾರ ರಿಯಾಕ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಅಭಿನಂದನ್ ಅವರಿಗೆ ಚಿಕ್ಕ ಸಮಸ್ಯೆ ಉಂಟಾದ್ರೂ ಕೂಡ ಅವರನ್ನ ತಕ್ಷಣವೇ ಬಿಡುಗಡೆ ಮಾಡದೇ ಇದ್ರೂ ಕೂಡ ಪಾಕಿಸ್ತಾನ್ ಭಾರಿ ಬೆಲೆ ಕಟ್ಟಬೇಕಾಗುತ್ತೆ. ಈ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕೋದಿಲ್ಲ ಎಂದು ಮೋದಿಯವರು ವಾರ್ನಿಂಗ್ ಕೊಟ್ಟಿದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ಗೆ ಯಾವುದೇ ಸಹಕಾರ ಲಭಿಸದೇ ಇದ್ದಿದ್ದರಿಂದ ಪಾಕಿಸ್ತಾನ್ ಕಷ್ಟದಲ್ಲಿ ಬೀಳುತ್ತೆ. ಸೌದಿ ಅರೇಬಿಯಾಗೆ ಪಾಕಿಸ್ತಾನ್ಗೆ ಅನೇಕ ವರ್ಷಗಳಿಂದ ಸ್ನೇಹ ಸಂಬಂಧವಿದೆ. ಅದೇ ಟೈಮಲ್ಲಿ ಪಾಕಿಸ್ತಾನ್ ಅಮೆರಿಕದ ಮೇಲೆ ಆರ್ಥಿಕವಾಗಿ ಅವಲಂಬಿತವಾಗಿರುತ್ತೆ. ಇದರಿಂದ ಈ ಕಡೆ ಅಮೆರಿಕದೊಂದಿಗೆ ಮತ್ತೊಂದು ಕಡೆ ಸೌದಿಯೊಂದಿಗೆ ಸಂಪರ್ಕ ಬೆಳೆಸಿದ್ದರಿಂದ ಭಾರತ ಸರ್ಕಾರ ಅವೆರಡೂ ದೇಶಗಳ ಬೆಂಬಲವನ್ನ ಪಡೆಯುತ್ತೆ. ಪ್ರಪಂಚ ದೇಶಗಳಿಂದ ಸಹಕಾರ ಲಭಿಸದೇ ಇದ್ದಿದ್ದರಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸ್ವೀಟ್ ವಾರ್ನಿಂಗ್ ಕೊಟ್ಟಿದ್ದರಿಂದ ಸೌದಿ ಅರೇಬಿಯಾ ಕೂಡ ಪಾಕಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದರಿಂದ ಕೊನೆಯದಾಗಿ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡ್ತೇವೆ ಎಂದು ಪ್ರಕಟಿಸ್ತಾನೆ. ಹೀಗೆ ಭಾರತೀಯ ಪೌರರು ಆಶಿಸಿದಂತೆ 3 ದಿನಗಳಾದ್ಮೇಲೆ ಮಾರ್ಚ್ 1ರಂದು ವಾಘಾ ಗಡಿಯ ಮುಖಾಂತರ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. ಆದ್ರೆ ಇದಾದ ನಂತರ ಅಭಿನಂದನ್ ಅವರು ಏನಾಗ್ತಾರೆ, ಈಗ ಏನ್ ಮಾಡ್ತಿದ್ದಾರೆ ಎಂಬ ವಿಷಯಗಳ ಬಗ್ಗೆ ಅನೇಕ ಜನರಿಗೆ ಗೊತ್ತೇ ಇರೋದಿಲ್ಲ. ಅವರು ಭಾರತಕ್ಕೆ ಬಂದ್ಮೇಲೆ ಮರಳಿ ಸೇನೆಗೆ ಸೇರಿರ್ತಾರೆ ಅಂತ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ. ಶತ್ರು ಸೈನಿಕರ ಕೈಗೆ ಸಿಕ್ಕಿದ ಮೇಲೆ ಕ್ಷೇಮವಾಗಿ ಭಾರತಕ್ಕೆ ಮರಳಿ ಬಂದ ತಕ್ಷಣವೇ ಯಾವ ಸೈನಿಕರನ್ನು ಕೂಡ ಸೇನೆಗೆ ಕರೆದುಕೊಳ್ಳೋದಿಲ್ಲ. ಅದಕ್ಕೆ ಅಂತಾನೆ ಒಂದು ಪ್ರೊಸೀಜರ್ ಇರುತ್ತೆ. ಮೊದಲನೇದಾಗಿ ಅವರ ಹೆಲ್ತ್ ಕಂಡೀಷನ್, ಮೆಂಟಲ್ ಕಂಡೀಷನ್ ಚೆಕ್ ಮಾಡ್ತಾರೆ. 3-4 ವಾರಗಳವರೆಗೂ ಭದ್ರತಾ ಸಂಸ್ಥೆಯ ಪರಿವೀಕ್ಷಣೆಯಲ್ಲಿ ಅವರಿರ್ತಾರೆ. ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಕಲ್ ಅಭಿನಂದನ್ ಅವರಿಗೆ ಟ್ರೀಟ್ಮೆಂಟ್ ಕೊಡುತ್ತೆ. ಈ ಸಂಸ್ಥೆ ಪುನಃ ಅವರು ಯುದ್ಧ ವಿಮಾನವನ್ನ ನಡೆಸಲು ಬೇಕಾದ ಶಕ್ತಿ ಸಾಮರ್ಥ್ಯಗಳು ಅವರಿಗಿವೆ, ಮೆಡಿಕಲಿ ಅವರು ಫಿಟ್ ಆಗಿದ್ದಾರೆ ಎಂದು ಹೇಳುತ್ತೆ. ಆದ್ರೆ ಮೆಡಿಕಲ್ ರಿಪೋರ್ಟ್ ಬಂದ್ಮೇಲೆ ಅಭಿನಂದನ್ ಅವರು ಇನ್ನೂ ಕೆಲವೊಂದು ಟೆಸ್ಟ್ ಗಳನ್ನ ಎದುರಿಸಬೇಕಾಗುತ್ತೆ. ಅಭಿನಂದನ್ ಅವರನ್ನ ವಾಯುಸೇನೆ ಇಂಟೆಲಿಜೆಂಟ್ ಯೂನಿಟ್ ಟೆಸ್ಟ್ ಮಾಡುತ್ತೆ. ಭಾರತಕ್ಕೆ ಮರಳಿ ಬಂದ್ಮೇಲೆ ಅವರು ಧರಿಸಿದ್ದ ವಸ್ತ್ರಗಳನ್ನ ಆಗಲೇ ಸ್ವಾಧೀನಪಡಿಸಿಕೊಂಡಿದ್ದ ಇಂಟೆಲಿಜೆಂಟ್ ಯೂನಿಟ್ ಆ ವಸ್ತ್ರಗಳಲ್ಲಾಗ್ಲಿ ಅಥವಾ ಅಭಿನಂದನ್ ಅವರ ಶರೀರ ಭಾಗದಲ್ಲಾಗ್ಲಿ ಅವರಿಗೇನೆ ತಿಳಿಯದಂತೆ ಏನಾದ್ರೂ ಬಗ್ ಗಳನ್ನ ಇರಿಸಿದ್ದಾರಾ ಅಂತ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಗೂಢಾಚಾರಕ್ಕೆ ಸಂಬಂಧಪಟ್ಟ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಅಭಿನಂದನ್ ಶರೀರದಲ್ಲಿ ಇನ್ಸ್ಟಾಲ್ ಮಾಡಿದ್ದಾರಾ ಎಂಬ ಅನುಮಾನದಿಂದ ಅವರ ಶರೀರವನ್ನ ಬಗ್ ಸ್ಕ್ಯಾನ್ ಮಾಡ್ತಾರೆ. ಆಮೇಲೆ ಅಭಿನಂದನ್ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಶತ್ರು ದೇಶಗಳ ಕೈಗೆ ಸಿಕ್ಕಿದ್ರೆ ಅವರು ಅತಿಥಿ ಸತ್ಕಾರ ಮಾಡೋದಿಲ್ಲ ಅಲ್ವಾ. ದೇಶದ ರಹಸ್ಯಗಳನ್ನ ತಿಳ್ಕೊಳ್ಳಲು ವಿಧವಾಗಿ ಪ್ರಯತ್ನಿಸ್ತಾರೆ. ಬಾಯಿ ಬಿಡದೆ ಇದ್ರೆ ಚಿತ್ರ ಹಿಂಸೆಗಳನ್ನ ಕೊಡ್ತಾರೆ. ಆ ಒತ್ತಡಗಳನ್ನ ತಡೆದುಕೊಳ್ಳದೆ ಏನಾದ್ರೂ ರಹಸ್ಯಗಳನ್ನ ಬಾಯಿ ಬಿಟ್ಟಿದ್ದಾರಾ ಅಂತ ಅಭಿನಂದನ್ ಅವರನ್ನ ವಿಚಾರಣೆ ಮಾಡ್ತಾರೆ. ನಂತರ ಇಂಟೆಲಿಜೆನ್ಸ್ ರಿಸರ್ಚ್ ಅಂಡ್ ಅನಲೈಸಿಂಗ್ ವಿಂಗ್ ಅಂದ್ರೆ ರಾ ಅಧಿಕಾರಿಗಳು ಕೂಡ ಅಭಿನಂದನ್ ಅವರನ್ನ ವಿಚಾರಣೆ ಮಾಡ್ತಾರೆ. ಈ ಒಟ್ಟು ವ್ಯವಹಾರದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಧಿಕಾರಿಗಳ ವಿಚಾರಣೆಗೆ ಅತ್ಯಂತ ಕ್ಲಿಷ್ಟವಾದ ವಿಚಾರಣೆಯಾಗುತ್ತೆ. ಪಾಕ್ ಕೊಡೋ ಟಾರ್ಚರ್ ನ ಸಹಿಸದೆ ಅವರಿಗೆ ಶರಣಾಗಿ ಅವರು ಗೂಢಾಚಾರಿಯಾಗಿ ಮರಳಿ ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾರಾ ಎಂಬ ಸಂದೇಹದಿಂದ ಅಭಿನಂದನ್ ಅವರನ್ನ ವಿಚಾರಣೆ ಮಾಡ್ತಾರೆ. ಪಾಕಿಸ್ತಾನ್ಗೆ ಪ್ರವೇಶಿಸಿದ ಮೇಲೆ ಅಭಿನಂದನ್ ಅವರು ತೋರಿಸಿದ ಧೈರ್ಯ, ನಂತರ ಪಾಕ್ ಅಧಿಕಾರಿಗಳ ವಿಚಾರಣೆಯಲ್ಲಿ ಅವರ ವ್ಯವಹಾರ ಶೈಲಿಯನ್ನ ನೋಡಿದ ಮೇಲೆ ನಮಗೆ ಪೂರ್ತಿಯಾಗಿ ಅವರ ಮೇಲೆ ನಂಬಿಕೆ ಇದ್ರೂ ಕೂಡ
ತಪ್ಪದೆ ಈ ಟೆಸ್ಟ್ ನ ಮಾಡಬೇಕು. ಇದು ಇಂಡಿಯನ್ ಏರ್ ಫೋರ್ಸ್ ನ ನಿಯಮ. ಅದು ಅಭಿನಂದನ್ ಅವರೇ ಆಗ್ಲಿ ಮತ್ತೊಬ್ಬರೇ ಆಗ್ಲಿ ಯಾರೇ ಆದ್ರೂ ಕೂಡ ಶತ್ರು ದೇಶದಲ್ಲಿ ಯುದ್ಧ ಕೈದಿಯಾಗಿ ಮರಳಿ ಬಂದಾಗ ಈ ಪರೀಕ್ಷೆಯನ್ನ ಎದುರಿಸಲೇಬೇಕಾಗುತ್ತೆ. ದೇಶದ ರಕ್ಷಣೆಗೆ ಇದು ಅನಿವಾರ್ಯ ಎಂದು ಆಗಿನ ಏರ್ ಫೋರ್ಸ್ ಅಧಿಕಾರಿಗಳು ಕೂಡ ವ್ಯಾಖ್ಯಾನಿಸ್ತಾರೆ. ಆದ್ರೆ ಈ ಟೆಸ್ಟ್ ಗಳಲ್ಲಿ ಪಾಸ್ ಆದ ವರ್ಧಮಾನ್ ಅವರು ಮತ್ತೆ ಸೇನೆಗೆ ಸೇರಲು 5 ತಿಂಗಳ ಸಮಯ ಹಿಡಿಯುತ್ತೆ. ಮಾರ್ಚ್ 1ರಂದು ಪಾಕ್ ನಿಂದ ಭಾರತಕ್ಕೆ ಮರಳಿ ಬಂದ್ರೆ ಆ ಪ್ರಾಸೆಸ್ ಎಲ್ಲಾನು ಪೂರ್ತಿಯಾಗಿ ಆಗಸ್ಟ್ ವರೆಗೂ ಅವರು ಕಾಯಬೇಕಾಗತ್ತೆ. ಆಮೇಲೆ ರಾಜಸ್ಥಾನದ ವಾಯುದಳದಲ್ಲಿ ಸೇರ್ಕೊಂಡ ಅವರು ಆಗಸ್ಟ್ 3ನೇ ವಾರದಲ್ಲಿ ಪುನಃ ಯುದ್ಧ ವಿಮಾನವನ್ನ ನಡೆಸ್ತಾರೆ. ಆಮೇಲೆ 2 ವರ್ಷಗಳಾದ್ಮೇಲೆ ಅಭಿನಂದನ್ ಅವರಿಗೆ ಗ್ರೂಪ್ ಕ್ಯಾಪ್ಟನ್ ರ್ಯಾಂಕ್ ಕೊಡಲಾಗುತ್ತೆ. ಇಷ್ಟೇ ಅಲ್ಲದೆ 2021 ನವೆಂಬರ್ ತಿಂಗಳಲ್ಲಿ ಆಗಿನ ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಅವರ ಕೈಯಿಂದ ವೀರಚಕ್ರ ಪುರಸ್ಕಾರವನ್ನ ಪಡೆದುಕೊಳ್ತಾರೆ. ಅವರು ಇಂದಿಗೂ ಕೂಡ ಇಂಡಿಯನ್ ಏರ್ ಫೋರ್ಸ್ ಗ್ರೂಪ್ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ವಿಡಿಯೋನ ಇಲ್ಲಿಯವರೆಗೂ ನೋಡಿದ ಪ್ರತಿಯೊಬ್ಬರು ಕೂಡ ಜೈ ಹಿಂದ್ ಎಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.